ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನ ಮಾಡಿದಂತ ಬಿಜೆಪಿಯ ಶಾಸಕರು ಯಾರೆಲ್ಲ? ಇದಕ್ಕೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಅವರು ದೆಹಲಿಗೆ ತೆರಳುತ್ತಾರೆ. ಅವರ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ. ದೆಹಲಿ ನಾಯಕರಿಗೆ ಸ್ಪಷ್ಟನೆ ಮತ್ತು ವಿವರಣೆಯನ್ನ ಕೊಡೋದಕ್ಕೆ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಗೆ ತೆರಳುತ್ತಾರೆ. ಬಿಜೆಪಿಯ ಹೈಕಮಾಂಡ್ ಎದುರು ಅಡ್ಡ ಮತದ ವಿಸ್ತೃತ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ವಿಜಯೇಂದ್ರ ಅವರು ಒಂದು ಕಡೆ ಸಮಿತಿ ಮಾಡಿದ್ದಾರೆ. 3 ಸದಸ್ಯರ ಸಮಿತಿ ಸಿಟಿ ರವಿ ಅವರ ನೇತೃತ್ವದಲ್ಲಿ ಶೀಘ್ರದಲ್ಲೇ ಮಧ್ಯಂತರ ವರದಿಯನ್ನ ಸಲ್ಲಿಸ್ತೀವಿ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ಧರ್ಮಸ್ಥಳದಲ್ಲಿ ನಡೆಸಬೇಕು ಅನ್ನೋ ವಿಚಾರದ ಬಗ್ಗೆಯೂ ಕೂಡ ನಿನ್ನೆ ವಿಜಯೇಂದ್ರ ಮಾತನಾಡಿದ್ರು. ಅದಕ್ಕೆ ಅಪಸ್ವರವೂ ಕೂಡ ವ್ಯಕ್ತವಾಯಿತು. ಪಕ್ಷದ ವಿಚಾರಕ್ಕೆ ಧರ್ಮಕ್ಷೇತ್ರವನ್ನ ಎಳೆದು ತರೋದು ಸರಿಯಲ್ಲ. ಇದರ ಮಧ್ಯೆ ಅವರು ದೆಹಲಿಗೆ ಹೊರಟಿದ್ದಾರೆ. ಇವತ್ತು ದೆಹಲಿಗೆ ತೆರಳುತ್ತಾರೆ. ನಾಳೆ ನಿತಿನ್ ನಬೀನ್ ಅವರನ್ನ ಭೇಟಿಯಾಗೋದಕ್ಕೆ ಸಮಯ ನಿಗದಿಯಾಗಿದೆ. ಯಾರು ಅಡ್ಡದ ಮತದಾನ ಮಾಡಿದ್ರು, ಯಾವ ಕಾರಣಕ್ಕಾಗಿ ಮಾಡಿದ್ರು, ಯಾರ ಪ್ರಚೋದನೆಯ ಕಾರಣಕ್ಕಾಗಿ ಮಾಡಿದ್ರು, ಒಟ್ಟು ಎಷ್ಟು ಮಂದಿ, ಬಿಜೆಪಿಯವರು ಒಟ್ಟು ಎಷ್ಟು ಮಂದಿ, ಅದರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಗೌಪ್ಯ ಮತದಾನ ಆಗಿರೋದ್ರಿಂದ 63 ಜನರನ್ನು ಕೂಡ ಅನುಮಾನದ ದೃಷ್ಟಿಯಲ್ಲೇ ನೋಡಬೇಕಾದಂತ ಸ್ಥಿತಿ ಇದೆ ಅಂತ ವಿಜಯೇಂದ್ರ ಮಾತನಾಡಿದ್ರು ನಿನ್ನೆ. ಯಾರು ಅನ್ನುವಂಥ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಎಲ್ಲರನ್ನೂ ಅನುಮಾನದ ಕಣ್ಣಿನಿಂದ ನೋಡಬೇಕಾದಂತ ಸ್ಥಿತಿ ಇದೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಬೇಕಾ ಬೇಡವಾ, ಇದರ ಬಗ್ಗೆಯೂ ಕೂಡ ಗೊಂದಲಗಳಿದ್ದಾವೆ. ಪ್ರಹ್ಲಾದ್ ಜೋಶಿ ಹೇಳಿದ್ರು, ಇಲ್ಲ ಭಾವೋದ್ವೇಗಕ್ಕೊಳಗಾಗಿ ವಿಜಯೇಂದ್ರ ಆ ರೀತಿ ಮಾತನಾಡಿದ್ರು, ನಾನು ಅವ್ರ ಜೊತೆ ಹೇಳಿದ್ದೀನಿ, ಅವ್ರ ಜೊತೆ ಮಾತನಾಡಿದ್ದೀನಿ, ಅವರು ಬೇಡ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಸುರೇಶ್ ಕುಮಾರ್ ಅತೃಪ್ತಿ ವ್ಯಕ್ತಪಡಿಸಿದ್ರು. ಶಾಸಕಾಂಗ ಪಕ್ಷದ ಸಭೆಯನ್ನು ಅಲ್ಲಿ ಮಾಡಬೇಕಾ ಬೇಡವಾ, ಇದರ ಬಗ್ಗೆಯೂ ಸ್ಪಷ್ಟತೆ ದೆಹಲಿಯಿಂದ ಸಿಗುವಂತ ಸಾಧ್ಯತೆಗಳಿದ್ದಾವೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಫೋನ್ ಸಂಪರ್ಕದಲ್ಲಿ. ರವಿ ಶಿವರಾಮ್, ಈಗ ದಿಲ್ಲಿಗೆ ಇವತ್ತು ತೆರಳುತ್ತಾರೆ, ನಾಳೆ ಭೇಟಿಗೆ ಅವಕಾಶ ಸಿಗತ್ತೆ ಅಂತ ಏನ್ ಕ್ಲಾರಿಟಿ ಸಿಗಬಹುದು ಹೈಕಮಾಂಡ್ ನಿಂದ? ರಕ್ಷತ್, ರಾಜ್ಯ ಬಿಜೆಪಿ ನಾಯಕರು ಯಾವ ಮಾಹಿತಿಯನ್ನ ಕೊಡ್ತಾರೆ, ಯಾವ ವರದಿಯನ್ನ ಕೊಡ್ತಾರೆ, ಆ ಆಧಾರದ ಮೇಲೆ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಎನ್ನುವುದು ರಾಜ್ಯ ಬಿಜೆಪಿ ನಾಯಕರ ವರದಿಯ ಮೇಲೆಯೇ ನಿಂತಿದೆ. ಯಾಕೆಂದ್ರೆ ಆಗಿರುವ ಎಲ್ಲ ಬೆಳವಣಿಗೆಗಳು ಮತ್ತು ಅಡ್ಡಮತದಾನ ಈ ಎಲ್ಲ ಪ್ರಕ್ರಿಯೆಗಳ ಬಗ್ಗೆ ಹೈಕಮಾಂಡ್ಗೆ ಈಗಾಗಲೇ ಫೋನ್ ಸಂಪರ್ಕದ ಮೂಲಕ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡಲಾಗಿದೆ. ಆದ್ರೆ ಈಗ ಯಾರು ಅಡ್ಡಮತದಾನ ಮಾಡಿದ್ದಾರೆ, ಯಾರು ಅಡ್ಡಮತದಾನ ಮಾಡಿಲ್ಲ ಹೇಳುವುದರ ಬಗ್ಗೆ ಧರ್ಮಸ್ಥಳಕ್ಕೆ ಹೋಗಿ ಶಾಸಕಾಂಗ ಸಭೆಯನ್ನ ಮಾಡಿ ಆಣೆ ಪ್ರಮಾಣ ಮಾಡಬೇಕು ಎನ್ನುವುದರ ತೀರ್ಮಾನವನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರು. ಸಮಿತಿಯನ್ನ ಮಾಡಿಯೂ ಕೂಡ ನೀವು ಧರ್ಮಸ್ಥಳಕ್ಕೆ ಹೋಗಿ ಆ ಅಡ್ಡಮತದಾನ ಮಾಡಿದವರ ಆಣೆ ಪ್ರಮಾಣ ಮಾಡಿಸಬೇಕು ಅನ್ನುವಂತ ಪ್ರಕ್ರಿಯೆಗೆ ರಾಜ್ಯಾಧ್ಯಕ್ಷರು ಮುಂದಾಗಿದ್ರು ಎನ್ನುವುದರ ಅರ್ಥ ಸಮಿತಿ ಮಾಡಿದ್ರು ಕೂಡ ಯಾರು ಅಡ್ಡಮತದಾನ ಮಾಡಿದ್ದಾರೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಎನ್ನುವುದು ಇದರ ಸೂಚನೆ. ಯಾಕೆಂದ್ರೆ ಗೌಪ್ಯ ಮತದಾನ ಆಗಿರೋದ್ರಿಂದ ಎಲ್ಲರೂ ಕೂಡ ಯಾರು ಅಡ್ಡಮತದಾನ ಮಾಡಿದರೆ ಅದರ ಕಂಡುಹಿಡಿಯುವ ಪ್ರಕ್ರಿಯೆ ಹೇಗೆ, ಇದ್ಯಾವುದು ಕೂಡ ಕ್ಲಾರಿಟಿ ಇಲ್ಲ. ಈ ಕಾರಣಕ್ಕಾಗಿ ಅಟ್ಲೀಸ್ಟ್ ದೇವರ ಮೇಲಿನ ಭಕ್ತಿಯಿಂದ ಆದ್ರೂ ಕೂಡ ಯಾರು ಅಡ್ಡಮತದಾನ ಮಾಡಿದ್ರೆ ಹೇಳಿ ತಿಳ್ಕೊಳ್ಬಹುದು ಎನ್ನುವಂತ ಒಂದು ಭಾವನಾತ್ಮಕ ವಿಚಾರವಾಗಿ ವಿಜಯೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಅದಕ್ಕೆ ವಿರೋಧಗಳು ಕೆಲವೊಬ್ರು ವ್ಯಕ್ತಪಡಿಸಿದ್ರು. ಶಾಸಕ ಸುರೇಶ್ ಕುಮಾರ್ ಅವರು, ಸ್ವತಃ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ವಿಜಯೇಂದ್ರ ಅವರು ಫ್ರಸ್ಟ್ರೇಷನ್ ಅಥವಾ ಬೇಸರಕ್ಕೊಳಗಾಗಿ ಆ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ನಾನು ಅವ್ರ ಜೊತೆ ಮಾತನಾಡಿದ್ದೀನಿ, ಆ ಶಾಸಕಾಂಗ ಸಭೆಯನ್ನ ಮಾಡುತ್ತಾ ತೀರ್ಮಾನವನ್ನು ಕೈ ಬಿಟ್ಟಿದ್ದಾರೆ ಅನ್ನುವಂತ ಮಾತುಗಳನ್ನ ಕೂಡ ಅವರು ನಿನ್ನೆ ಮಾಧ್ಯಮಗಳಲ್ಲಿ ಬೈಟನ್ನ ಕೊಟ್ಟಿದ್ದಾರೆ. ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ. ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿ ಮಾಹಿತಿಯನ್ನ ಕೊಡೋದಕ್ಕೆ ಅಶೋಕ್ ಅವರು ಕೂಡ ಜೊತೆ ಆಗಿದ್ದಾರೆ. ಆದ್ರೆ ರಕ್ಷತ್, ಹೈಕಮಾಂಡ್ ಅವ್ರಿಗೆ ಮೊದಲ ದಿನವೇ ಈ ವರದಿಯನ್ನ ಕೊಡುವಂತ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಕರೆಯನ್ನ ಮಾಡಿದ್ರು. ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ರು ಅವರಿಗೆ, ನೀವು ಬರೋದು ಬೇಡ, ನೀವು ವರದಿಯನ್ನ ಕೊಡಿ ಸಾಕು ಹೇಳುವಂತ ಮಾತನ್ನು ಹೇಳಿದಾಗ ವಿಜಯೇಂದ್ರ ಅವರು, ಇಲ್ಲ ನಾವೇ ಸ್ವತಃ ನಿಮ್ಮನ್ನ ಭೇಟಿ ಮಾಡಿ ಆದ ಬೆಳವಣಿಗೆಗಳ ಬಗ್ಗೆ ಮತ್ತು ನಡೆದಂತ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೇವೆ ಅಂತ ಹೇಳಿದಾಗ ಆಯ್ತು ಬನ್ನಿ ಅಂತ ಹೇಳುವಂತ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ. ಈಗ ವಿಜಯೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇಲ್ಲಾಗಿರುವಂತ ಬೆಳವಣಿಗೆ ಮತ್ತು ಹೇಗೆಲ್ಲ ಈ ಪ್ರಕ್ರಿಯೆಗಳಾಯ್ತು ಹೇಳುವುದರ ಬಗ್ಗೆ ಮಾಹಿತಿಯನ್ನು ಕೊಡಬಹುದು. ಆ ಮಾಹಿತಿ ಆಧಾರದ ಮೇಲೆ ಬಹುಶಃ ಒಂದು ತೀರ್ಮಾನಕ್ಕೆ ಬರುತ್ತೆ ಹೈಕಮಾಂಡ್. ರವಿ, ಈಗ ತೀರ್ಮಾನ ಅಂತಂದ್ರೆ ಹೈಕಮಾಂಡ್ ಒಂದು ವೇಳೆ ಉಚ್ಚಾಟನೆಗೆ ಸಲಹೆ ಕೊಟ್ರೆ
ಉಚ್ಚಾಟನೆಯ ಎಚ್ಚರಿಕೆಯನ್ನು ಕೊಟ್ಟರೆ, ಯಾಕಂತಂದ್ರೆ ಅವರು ಮೊನ್ನೆ ಮಾತನಾಡುವಾಗ ವಿಜಯೇಂದ್ರ ಹೇಳ್ತಾ ಇದ್ರು ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ. ಏನಾಗುತ್ತೆ ಅದರಿಂದ ಬಿಜೆಪಿಗೆ? ಯಾರನ್ನಂತ ಅದು ಉಚ್ಚಾಟನೆ ಮಾಡುದು ರಕ್ಷತ್? Yes. ಹೇಗೆ ಯಾರು ಅಡ್ಡಮತದಾನವನ್ನು ಮಾಡಿದರೆ, ಕ್ರಾಸ್ ವೋಟಿಂಗ್ ಮಾಡಿದ್ರೆ ಹೇಳುವಂತದನ್ನ ಕಂಡುಹಿಡಿಯೋದಾದ್ರು ಹೇಗೆ? ಈಗ ಸಮಿತಿ ರಚನೆ ಮಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ ಎನ್ನುವ ಕಾರಣಕ್ಕೆ ಯಾಕೆ ಮಾಡಿದರೆ ಸಮಿತಿ ರಚನೆಯನ್ನ? ಪಕ್ಕ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಹೇಳುವಂತ ಸಂದೇಶ ಕಾರ್ಯಕರ್ತರಿಗೆ ಹೋಗಬಾರ್ದು, ಪಾರ್ಟಿಯಲ್ಲಿರುವಂತವ್ರಿಗೆ ಅನ್ಸಬಾರ್ದು. ಏನೇ ಮಾಡಿದ್ರು ನಮ್ಮ ಪಾರ್ಟಿಯಲ್ಲಿ ನಡೀತಾ ಇದೆ, ಚಲ್ತಾ ಇದೆ ಎನ್ನುವಂತ ಮನಸ್ಥಿತಿ ಯಾರಿಗೂ ಬರಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಸಮಿತಿಯನ್ನು ಮಾಡಿದ್ದಾರೆ. ಆಂತರಿಕವಾಗಿ ನೀವು ಗುಸುಗುಸು ಮಾಡಬಹುದು, ಇವ್ರು ಮಾಡಿರ್ಬಹುದು ಹೇಳುವಂತದ್ದನ್ನ, ಆದ್ರೆ ನೀವು ಇಂಥವರೇ ಮಾಡಿದ್ದಾರೆ ಅನ್ನೋದಕ್ಕೆ ಪುರಾವೆಗಳು ಸಿಗೋದಿಲ್ಲ. ಹೀಗಾಗಿ ಉಚ್ಚಾಟನೆ ಮಾಡ್ತಾರೋ ಅಥವಾ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತಾರೋ ಅನ್ನೋದು ಸದ್ಯಕ್ಕೆ ಹೇಳೋದು ಕಷ್ಟ. ಆದ್ರೆ ಚುನಾವಣೆಯ ಸಂದರ್ಭದಲ್ಲಿ ಅಂತವ್ರಿಗೆ ಯಾರ ಮೇಲೆ ಗುಮಾನಿ ಇದೆ ಅಥವಾ ಅವರಿಗೆ ಆಂತರಿಕವಾಗಿ ಯಾರಿಗೆ ಅನ್ಸಿದೆ ಇಂಥವ್ರು ಮಾಡಿರ್ಬೋದು ಅಂತ ಅವ್ರಿಗೆ ಟಿಕೆಟ್ ಕೊಡದೇ ಇರುವಂತ ಇಂಥ ಯಾವ್ದಾದ್ರು ಒಂದು ಕಾರ್ಯಗಳನ್ನ ಕೈಗೊಳ್ಳಬಹುದೇ ಹೊರತಾಗಿದೆ. ಅಷ್ಟರೊಳಗಾಗಿ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಅನ್ನೋದನ್ನ ಈಗಲೇ ಹೇಳೋದು ಕಷ್ಟ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.